ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ನಿಮ್ಮ ಪ್ರಿಯ ಜನರು ಇಂದು ನಿಮಗೆ ತುಂಬಾ ಸಂತೋಷವನ್ನು ಕೊಡುತ್ತಾರೆ ಹಾಗೂ ನೀವು ಅವರ ಜೊತೆ ಈ ಸಂತೋಷದ ಕ್ಷಣವನ್ನು ಆಚರಿಸುತ್ತೀರಿ. ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಲು ಈ ಸಮಯ ಗಟ್ಟಿಗೊಳ್ಳುತ್ತದೆ. ಇಂದು ನೀವು ಮಾತಾಡುವಾಗ ವಿರೋಧದಿಂದ ಕೂಡದಿರಿ. ನೀವು ಇದಕ್ಕೆ ತಡೆಯೊಡ್ಡಬೇಕು. ನಿಮ್ಮ ಪಾರ್ಟ್ನರ್ ಸಹನಶೀಲರಾಗಿರುತ್ತಾರೆ. ಅವರು ನಿಮ್ಮ ಮೂಡನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದನ್ನು ಸಂತೋಷದಿಂದ ಸ್ವೀಕರಿಸಿ ನಿರಾಶೆಯು ದೂರವಾಗುತ್ತದೆ. ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಸ್ವಲ್ಪ ಕಷ್ಟಕರವಾದ ದಿನವಾಗಿದೆ. ನೀವು ಈ ರೀತಿ ಯೋಚಿಸುತ್ತಿದ್ದೀರಿ, ನಾನು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಸರಿಯಾಗಿದೆಯೋ ಇಲ್ಲವೋ ಎಂದು. ಆದರೂ ನೀವು ಏನೂ ಯೋಚನೆ ಮಾಡಬೇಡಿ. ಇದು ಜಾಸ್ತಿ ದಿನ ನಿಲ್ಲುವುದಿಲ್ಲ. ಇದು ಬೇಗನೆ ಕಳೆದು ಹೋಗುತ್ತದೆ. ಇಂದು ಹಾಗೆಯೇ ಬಿದ್ದಿದ್ದ ಬಿಲ್ ಹಾಗೂ ಸಾಲವನ್ನು ತೀರಿಸುವ ದಿನವಾಗಿದೆ. ಇಂದು ನೀವು ಸ್ವಲ್ಪ ಬಂಡವಾಳ ಕೊಡುವಿರಿ. ಇದರಿಂದ ನಿಮಗೆ ಅನ್ನಿಸುವುದು ನಿಮ್ಮ ಭವಿಷ್ಯದಲ್ಲಿ ಸಂಪಾದನೆಯ ಸ್ವಲ್ಪ ಉಪಾಯ ಮಾಡಿಬಿಟ್ಟಿದ್ದೀರಾ ಎಂದು. ಸದ್ಯಕ್ಕೆ ಅರ್ಜೆಂಟಾಗಿ ಯಾವುದೇ ಆರ್ಥಿಕ ನಿರ್ಧಾರ ಮಾಡಬೇಡಿ. ಯೋಚಿಸಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಇಂದು ನೀವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಲ್ಲಿ ಬೀಳಬಹುದು. ಆದ್ದರಿಂದ ನೀವು ನಿಮ್ಮ ಡಯಟ್ನಲ್ಲಿ ಶುದ್ಧತೆಯ ಮಂತ್ರವನ್ನು ಪಾಲಿಸಿ ಹಾಗೂ ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡುವ ಉಪಾಯವನ್ನು ಹುಡುಕಿ. ಕೂಲ್ ಡ್ರಿಂಕ್ಸ್, ಸೋಡಾವನ್ನು ಬಿಟ್ಟು ಜ್ಯೂಸ್ ಅನ್ನು ಕುಡಿಯಬೇಕು. ಇಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬಂದಿದೆ. ಅದನ್ನು ಹಾಗೆಯೇ ಕಾಯಂಗೊಳಿಸಲು ಯಾವುದಾದರೂ ದಾರಿಯನ್ನು ಹುಡುಕಿಕೊಳ್ಳಿ. ಇಂದು ನೀವು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಎಂದುಕೊಳ್ಳುವಿರಿ. ವೃಷಭ ರಾಶಿ, ಇಂದಿನ ದಿನ ನಿಮ್ಮ ಪರಿವಾರ ಜನರ ಜೊತೆ ಯಾವುದಾದರೂ ಯಾತ್ರೆಯ ಯೋಜನೆ ಹಾಕಲು ತುಂಬಾ ಒಳ್ಳೆಯದು. ಈ ಯಾತ್ರೆಯಿಂದ ನಿಮ್ಮ ಯೋಚನೆಗಳು ದೂರವಾಗುವವು. ನಿಮ್ಮ ಯಾತ್ರೆ ತುಂಬಾ ಚೆನ್ನಾಗಿರುತ್ತದೆ. ಇದರಿಂದ ನಿಮ್ಮೊಳಗಿನ ಪ್ರೀತಿ ಹೆಚ್ಚುತ್ತದೆ. ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯುವಿರಿ. ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು. ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿ ಹೇಳಿ. ಇಂದು ನೀವು ನಿಮ್ಮ ಕಠಿಣ ಶ್ರಮದ ನಿರಂತರ ಪ್ರವಾಹದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಅನಿಶ್ಚಿತತೆಯ ಹುಡುಕಾಟದಲ್ಲಿರುವಿರಿ. ಮಿತ್ರರೊಡನೆ ಸ್ವಲ್ಪ ಸಮಯವನ್ನು ನೀವು ಕಳೆಯಲು ಇಚ್ಛಿಸುವಿರಿ. ನೀವು ಹೆಚ್ಚು ದಿನಗಳವರೆಗೆ ಕೆಲಸಕ್ಕಾಗಿ ಅಲೆದಾಡಿರಲೂಬಹುದು. ಅದರಿಂದ ನೀವು ನಿಮ್ಮ ಸ್ಥಳಕ್ಕೆ ಹೋಗುವಿರಿ. ಇಂದು ನಿಮಗೆ ನಿಮ್ಮ ಸ್ಥಳಕ್ಕೆ ಹಿಂತಿರುಗಿ ಬರುವ ಮುಂದಿನ ಕೆಲಸಕ್ಕಾಗಿ ಸಿದ್ಧತೆ ನಡೆಸಬೇಕಾಗಿದೆ. ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು. ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ. ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ. ಇಂದು ನೀವು ನಿಮ್ಮ ಪರಿವಾರದವರ ಒಳ್ಳೆಯ ಆರೋಗ್ಯಕ್ಕಾಗಿ ಚೆಕಪ್ ಮಾಡಿಸಿ. ಅವರು ಸರಿಯಾಗಿ ಇದ್ದರೂ ಒಮ್ಮೆ ಚೆಕಪ್ ಮಾಡಿಸಿ. ಇಂದು ಅವರು ನೋವಿನಿಂದ ಅಥವಾ ಯಾವುದಾದರೂ ಕಾಯಿಲೆಯಿಂದ ತೊಂದರೆ ಪಡಬಹುದು. ಇಂದು ಅವರು ತಾಜಾ ಗಾಳಿ ಪಡೆದುಕೊಳ್ಳಲು ಹೊರಗೆ ಕರೆದುಕೊಂಡು ಹೋಗಿ. ಅವರು ಬೇಗ ಸರಿಯಾಗುತ್ತಾರೆ. ನೀವು ಅವರಿಗೋಸ್ಕರ ಅಂದರೆ ಅವರ ಚೆಕಪ್ಗಾಗಿ ಸಮಯ ಕಳೆದಿದ್ದಕ್ಕೆ ನಿಮಗೆ ಸಂತೋಷವಾಗುವುದು. ಮಿಥುನ ರಾಶಿ, ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ. ಇಂದಿನ ದಿನ ನೀವು ಸಹಾಯ ಬೇಕಿರುವ ಜನರಿಗೆ ಸಹಾಯ ಮಾಡಲು ಎಲ್ಲಾ ತರಹದ ಪ್ರಯತ್ನ ಮಾಡುವಿರಿ. ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು. ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು. ಇವತ್ತು ನಿಮಗೆ ಆಶ್ಚರ್ಯವಾಗುವ ಹಾಗೆ ಇಂಟರ್ನೆಟ್ ಸಹಾಯದಿಂದ ನಿಮ್ಮ ಹುಡುಕಾಟದ ಪಾರ್ಟ್ನರ್ ಸಿಗುತ್ತಾರೆ. ಇವರ ಜೊತೆ ಸಂಬಂಧ ಅಥವಾ ಮದುವೆಯ ಯೋಗ ಪೂರ್ತಿಯಾಗುವ ಸಂಭವವಿದೆ. ಈ ಸಂಬಂಧ ಜೀವನ ಪೂರ್ತಿ ಜೊತೆಯಾಗಿರುತ್ತಾರೆ. ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನಿಸುವುದು. ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮುದಾಯದವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ. ಇಂದು ನಿಮ್ಮ ಹಣ ಹಿಂದು ಬರಬಹುದು. ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು. ಯಾವುದಾದರೂ ಕಾಯಿಲೆ ಸರಿಯಾದ ಸಮಯದಲ್ಲಿ ಗೊತ್ತಾದ ಕಾರಣ ನೀವು ಅದನ್ನು ಸರಿ ಮಾಡಲು ಸರಿಯಾದ ಔಷಧಿ ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು. ಜೊತೆಗೆ ನೀವು ಕೆಲವು ಶಾರೀರಿಕ ಕ್ರಿಯೆಗಳಿಂದ ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆಯಬಹುದು. ನಿಮ್ಮ ಆರೋಗ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಇದರ ಲಾಭ ದೊರೆಯುವುದು. ನೆನಪಿನಲ್ಲಿ ಇಡಿ, ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ. ಕರ್ಕ ರಾಶಿ, ಇಂದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು
ಯಾರಾದರೂ ಸಲಹೆಗಾರರನ್ನು ಹುಡುಕಿ. ಈ ಸಲಹೆಗಾರ ಸರಿಯಾದ ದಾರಿ ತೋರಿಸಲು ಜ್ಯೋತಿಷಿ ಆಗಿರಲಿ. ಗಮನವಿರಲಿ, ಸರಿಯಾದ ವ್ಯಕ್ತಿಯಿಂದಲೇ ಸಲಹೆಯನ್ನು ಪಡೆದುಕೊಳ್ಳಿ, ಏಕೆಂದರೆ ಬಳಿಕ ಪಶ್ಚಾತ್ತಾಪ ಪಡುವಂತಾಗಬಾರದು. ನಿಮ್ಮ ಸಂಗಾತಿಯ ಜೊತೆ ಜೀವನವು ತುಂಬಾ ಆನಂದ ತರುತ್ತದೆ. ಭಾವನೆಯನ್ನು ಪ್ರಕಟಿಸಿ ಸಂಬಂಧವನ್ನು ರೊಮ್ಯಾಂಟಿಕ್ ಆಗಿ ಮಾಡಿಕೊಳ್ಳಿ. ಸರಿಯಾದ ಯೋಚನೆಯಿಂದ ನಿಮ್ಮ ಸಂಗಾತಿಗೆ ತುಂಬ ಪ್ರೀತಿಯನ್ನು ಮಾಡಿ. ಇಂದು ನೀವು ಲೇಖಕರ ರೂಪದಲ್ಲಿ ಕೆಲಸ ಮಾಡುವಿರಾದರೆ ಇಂದಿನ ದಿನ ವಿಶೇಷವಾಗಿ ಲಾಭದಾಯಕವಾಗಿದೆ. ನಿಮಗೆ ಸಂಬಳ ಹೆಚ್ಚಾಗಲೂಬಹುದು. ನೀವೇನಾದರೂ ಲೇಖಕರಾಗಲು ಇಚ್ಛಿಸುವುದಾದರೆ ಈ ಸಮಯ ಒಳ್ಳೆಯದಾಗಿದೆ. ಇಂದು ನೀವು ನೋಡುವಿರಿ, ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು. ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು. ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ. ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು. ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ. ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ. ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ. ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ. ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ. ಸಿಂಹರಾಶಿ, ಇಂದು ಬಹುಶಃ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹಕರ್ಮಿಗಳಿಂದ ಸಹಾಯ ಸಿಗದೇ ಇರಬಹುದು. ಇದರಿಂದ ನಿಮಗೆ ನಿರಾಸೆಯಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಲ್ಲರಿಗೂ ಅವರಿಗೆ ಆದ ಸೀಮೆ ಇರುತ್ತದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ. ಆತ್ಮವಿಶ್ವಾಸದಿಂದ ಇರಿ. ಇಂದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಲ್ಲಿರಿ. ಇಂದು ನಿಮ್ಮಿಬ್ಬರ ಮಧ್ಯೆ ಜಗಳವಾಗುತ್ತದೆ. ನಿಮ್ಮ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳಿ ಮತ್ತು ಅವರು ಏನು ಅಪೇಕ್ಷಿಸುತ್ತಿದ್ದಾರೆ ಎಂದು ನೀವು ನಿಮ್ಮ ಆಶೆಯನ್ನು ವ್ಯಕ್ತಪಡಿಸಿ ಆಮೇಲೆ ನೋಡಿ ಒಳಗಿನ ಸಂಬಂಧ ಎಷ್ಟು ಚೆನ್ನಾಗಿರುತ್ತದೆ ಎಂದು. ಇಂದು ನೀವು ವ್ಯವಹಾರದಲ್ಲಿ ಸಫಲತೆ ಪಡೆಯುವಿರಾದರೆ ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ದೃಢವಾಗಿದೆ. ಇಲ್ಲವೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನಿಮಗಿದೆ. ಇದರ ಜೊತೆಗೆ ಇಂದು ನೀವು ನಿಮ್ಮ ಅಧಿಕಾರಿಗಳೊಡನೆ ಮತ್ತಷ್ಟು ಸಹಕಾರದಿಂದ ಕೆಲಸ ಮಾಡುವಿರಿ. ಅವರ ಅನುಭವ ನಿಮಗೆ ಲಾಭವನ್ನುಂಟು ಮಾಡುವುದು. ಇದರಿಂದ ನಿಂತು ಹೋಗಿದ್ದ ಕೆಲಸವು ಪೂರ್ಣವಾಗುವುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ. ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು. ಇಂದು ನೀವು ನೀರಿನ ಹತ್ತಿರ ಅಥವಾ ಒಳಗೆ ಹೋಗಬೇಡಿ. ಇಂದು ನೀರಿಗೆ ಸಂಬಂಧಿಸಿದ ಯಾವುದಾದರೂ ಘಟನೆ ನಡೆಯಬಹುದು. ಒಂದು ವೇಳೆ ನೀವು ನೀರಿನ ಬಳಿಗೆ ಹೋಗಬೇಕಾಗಿ ಬಂದರೆ ನಿಮ್ಮ ಹತ್ತಿರ ಲೈಫ್ ಜಾಕೆಟ್ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಇಂದು ನೀವು ನೀರಿನ ಹತ್ತಿರ ಎಚ್ಚರಿಕೆಯಿಂದ ಇರಿ. ಕನ್ಯಾ ರಾಶಿ, ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದಾಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು. ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ. ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮ್ಯಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲು ಒಳ್ಳೆಯ ದಿನವಾಗಿದೆ. ಜೊತೆಗೆ ಒಂದು ಹೊಸ ಯೋಜನೆಯ ಅವಶ್ಯಕತೆ ಇದೆ. ಈ ಸಮಯವು ನಿಮ್ಮ ಕೆಲಸವನ್ನು ಮುಂದುವರಿಸಲು ಒಳ್ಳೆಯ ದಿನವಾಗಿದೆ. ಇಂದು ನೀವು ಮಾಡುವ ಎಲ್ಲ ಪ್ರಯತ್ನಗಳು ಸಫಲವಾಗುತ್ತವೆ. ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ. ನೀವು ಧೈರ್ಯದಿಂದ ಇರಿ. ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ. ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಹಾಗೂ ಬೆಂಕಿಯಿಂದ ಎಚ್ಚರವಾಗಿರಿ. ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕು. ವಿದ್ಯುತ್ ಶಾಕ್ ಹೊಡೆಯಲೂಬಹುದು. ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಎಚ್ಚರಿಕೆ ವಹಿಸಿ ಹಾಗೂ ಅಕ್ಕಪಕ್ಕದಲ್ಲಿ ನೀರನ್ನು ಇಟ್ಟುಕೊಳ್ಳಿ. ಏಕೆಂದರೆ ಅವಶ್ಯಕತೆ ಬಿದ್ದರೆ ಕಾಪಾಡಿಕೊಳ್ಳಲು ಬಳಸಿಕೊಳ್ಳಬಹುದು. ತುಲಾರಾಶಿ, ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ. ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ. ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ. ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ. ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ. ಇಂದು ನಿಮಗೆ ಎಲ್ಲ ಕಡೆಯಲ್ಲಿಯೂ ರೋಮಾನ್ಸ್ ಕಾಣಿಸುತ್ತದೆ. ನಿಮ್ಮ ಹತ್ತಿರ ಸ್ವಲ್ಪ ಸಮಯ ಇದೆ. ಅದರಲ್ಲಿ ನಿಮ್ಮ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಕಟಪಡಿಸುತ್ತೀರಿ. ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಕಷ್ಟಗಳು ಬರಬಹುದು. ಏಕೆಂದರೆ ಸಮಾನವಾದ ಸಮಸ್ಯೆಗಳು ಹಲವು ಬಾರಿ ಎದುರು ಬರುವುದು. ಎಲ್ಲಾ ಕೆಲಸದ ನಂತರ ಕಂಪ್ಯೂಟರ್ ಕೆಟ್ಟು ಹೋಗಬಹುದು ಅಥವಾ ವಿದ್ಯುತ್ ಶಕ್ತಿಯ ಸಮಸ್ಯೆಯಿಂದ ಹಿಂದುಳಿಯಬಹುದು. ಈ ಸಮಸ್ಯೆಗಳಲ್ಲಿ ನಿಮಗೆ ನಿಯಂತ್ರಣವಿರಲಿ. ಮಹತ್ವವಾದ ಕೆಲಸದ ಆಯವ್ಯಯವನ್ನು ಬೇರ್ಪಡಿಸಿರಿ. ನಿಮ್ಮ ಆರ್ಥಿಕ ಯೋಜನೆಯನ್ನು ಜಾರಿಗೆ ತರಲು ಇದು ಸರಿಯಾದ ಸಮಯ.
ಹುಷಾರಾಗಿ ಮಾಡಿದಂತಹ ಯೋಜನೆಗಳಿಂದ ನಿಮಗೆ ಲಾಭವಾಗುವುದು. ಆದ್ದರಿಂದ ತಪ್ಪು ನಿರ್ಣಯ ತೆಗೆದುಕೊಳ್ಳಬೇಡಿ. ನಿಮ್ಮ ಸಾಮರ್ಥ್ಯದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವಿರಿ. ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ. ಆದ್ದರಿಂದ ನಿರಾಶೆಯನ್ನು ದೂರವಿರಿಸುವಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹೆಲ್ತ್ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ. ಅದರಿಂದ ನೀವು ಬೇಗ ಹುಷಾರಾಗುವಿರಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ತಮ್ಮ ಓದನ್ನು ಒಂದು ಕಡೆ ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಇಚ್ಛಿಸುವರು. ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ತಿರುಗಾಡಲು ಹೋಗಿ. ಆದರೆ ಇದರ ನಂತರ ಮತ್ತೆ ಓದಿನಲ್ಲಿ ಮಗ್ನರಾಗಿ. ಅನುಕೂಲವಾದ ಪಾರ್ಟ್ನರ್ ಸಿಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನಿರಾಶೆ ಪಡಬೇಡಿ. ಬೇಗ ಒಬ್ಬರು ಒಳ್ಳೆಯ ವ್ಯಕ್ತಿ ಸಿಗುತ್ತಾರೆ. ಪ್ರಯತ್ನ ಪಡಿ. ನಿಮ್ಮ ಸ್ವಪ್ನವು ಪರ್ಯಟನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಆಗ ಆ ಸ್ವಪ್ನವು ಸಾಕಾರವಾಗುತ್ತದೆ. ಇಂದು ನಿಮಗೆ ಅವಕಾಶಗಳಿಗೆ ಕಡಿಮೆ ಇಲ್ಲ. ನೀವು ಅದರ ಲಾಭ ಪಡೆಯಿರಿ. ಟ್ರಾವೆಲ್ ಏಜೆನ್ಸಿ ಅಥವಾ ಏರ್ಲೈನ್ನಲ್ಲಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ. ನೀವು ಪ್ರಾಪರ್ಟಿಯ ಕೆಲಸ ಮಾಡುತ್ತಿದ್ದರೆ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡುತ್ತಿದ್ದರೆ ಇಂದಿನ ದಿನ ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ಮಾಡಲು ನೀವು ನಿಮ್ಮ ತಲೆಯನ್ನು ಬುದ್ಧಿಯನ್ನು ಉಪಯೋಗಿಸಿ. ಒಳ್ಳೆಯ ತರಹದ ದೀರ್ಘಾವಧಿಗೆ ಬಂಡವಾಳ ಹೂಡುವುದರ ಬಗ್ಗೆ ಯೋಚಿಸಿ. ಇಂದು ನೀವು ನಿಮ್ಮ ಇಚ್ಛೆಗಳ ಮೇಲೆ ಹಿಡಿದು ಬಿಟ್ಟುಕೊಳ್ಳಿ. ನೀವು ಸಣ್ಣ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ನಿಮ್ಮ ಮೇಲೆ ಒತ್ತಡ ಬೀಳುವಂತೆ ಮಾಡಿಕೊಳ್ಳಬೇಡಿ. ಇದರಿಂದ ಶಕ್ತಿಯು ಕಡಿಮೆಯಾಗುವುದು. ನಿಮಗೆ ಹೊಸ ಕೆಲಸ ಬರಬಹುದು. ಅದನ್ನು ನೀವು ಸಂಭಾಳಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಆಗಲೇ ಎಲ್ಲ ಸರಿಯಾಗುವುದು. ಧನುರಾಶಿ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಬಹುದು. ಇಂದು ನಿಮಗೆ ನಿಮ್ಮ ಅಥವಾ ಯಾವುದಾದರೂ ಅಪರಿಚಿತನಿಂದ ನಿಮಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಿಗಬಹುದು. ಅವರ ಸಲಹೆ ಬಗ್ಗೆ ಗಮನ ಕೊಡಿ. ಮುಖ್ಯವಾಗಿ ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರ ಸಲಹೆಯಿಂದ ನಿಮಗೆ ಲಾಭವೇ ಆಗುತ್ತದೆ. ಅವರ ಉದ್ದೇಶವನ್ನು ಸಂಶಯಿಸಬೇಡಿ. ಅವರು ನಿಮಗೆ ನಿಸ್ವಾರ್ಥ ಭಾವನೆಯಿಂದಲೇ ಸಲಹೆಯನ್ನು ಕೊಡುತ್ತಾರೆ. ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ. ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಜೊತೆಯಲ್ಲಿ ಜೀವನದ ಉತ್ಸಾಹ, ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ. ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ. ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ. ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ. ನಿಮ್ಮ ಸಮಯವು ಬೇಗ ಬರುತ್ತದೆ. ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ. ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು. ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ. ಇಂದು ನಿಮಗೆ ಪಚನದ ಸಮಸ್ಯೆ ಆಗಬಹುದು. ಆದ್ದರಿಂದ ನೀವು ಸ್ವಲ್ಪ ಒತ್ತಡ ಅನುಭವಿಸುವಿರಿ. ಆದ್ದರಿಂದ ನೀವು ಇದರ ಬೇರಿನವರೆಗೂ ಹೋಗಿ ಕೆಟ್ಟ ಹಾಗೂ ಅಸ್ವಸ್ಥ ಆಹಾರವನ್ನು ನಿಮ್ಮ ಊಟದ ಅಭ್ಯಾಸದಿಂದ ತೆಗೆದುಹಾಕಿ. ತಾಜಾ ಜ್ಯೂಸ್, ವಿಶ್ರಾಂತಿ ಮತ್ತು ಮನೆಯಲ್ಲಿ ತಯಾರಾಗುವ ಊಟದಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದು. ಅವಶ್ಯಕತೆ ಇದ್ದರೆ ನಿಮ್ಮ ವ್ಯಸ್ತ ದಿನಚರಿಯಿಂದ ಸ್ವಲ್ಪ ಸಮಯ ತೆಗೆದು ವಿಶ್ರಾಂತಿ ಪಡೆದುಕೊಳ್ಳಿ. ಮಕರ ರಾಶಿ ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಅಥವಾ ಮಿತ್ರರೊಡನೆ ಸಮಯ ಕಳೆಯಲು ಒಳ್ಳೆಯ ದಿನ. ಇಂದು ನೀವು ಬಹುಶಃ ಎಂಥ ಹತ್ತಿರದ ನೆಂಟರ ಜೊತೆಯಲ್ಲಿ ಸಮಯ ಕಳೆಯುವಿರಿ ಎಂದರೆ ಅವರಿಗೆ ನೀವು ಹಲವು ಸಮಯದಿಂದ ಸಿಗಲು ಆಗೇ ಇಲ್ಲ. ಈ ಸಮಯದ ಪೂರ್ಣ ಲಾಭವನ್ನು ಪಡೆಯಿರಿ. ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಈ ದಿವಸವು ನಿಮಗೆ ಮಾತುಕತೆಯಿಂದ ಕೂಡಿರುವುದು. ನಿಮ್ಮ ಜೊತೆಗಾರನೊಂದಿಗೆ ನೀವು ಇಂಟರ್ನೆಟ್ನಲ್ಲಿ ಸಮಯ ಕಳೆಯುವಿರಿ ಅಥವಾ ಫೋನಿನಲ್ಲಿ ಪ್ರೀತಿಯಿಂದ ಒಟ್ಟಿಗೆ ಇರುವಿರಿ. ಜೋಡಿಯು ಇಂದು ತಮ್ಮ ಸಂಬಂಧವನ್ನು ಘೋಷಣೆ ಮಾಡಲಿದ್ದಾರೆ. ಇಂದಿನ ದಿನ ನೀವು ನಿಮ್ಮ ಅಧಿಕಾರಿಗಳ ದೃಷ್ಟಿಗೆ ಪಾತ್ರರಾಗಲು ಕಷ್ಟಪಡುವಿರಿ. ನೀವು ನಿಮ್ಮ ಕಡೆಯಿಂದ ಕಷ್ಟಪಡುವಿರಾದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಸಿಗಬೇಕಾದ ಸೌಲಭ್ಯ ಸಿಗುವುದಿಲ್ಲ. ನಿಮಗೆ ಈ ಕಾರಣದಿಂದ ಕಷ್ಟಪಡುವಂತಿಲ್ಲ. ಈ ಸಮಯವು ಬೇಗ ಕಳೆಯುವುದು. ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು. ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ. ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ. ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ. ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು. ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ. ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು. ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು. ಹಾಗೂ ನೆನಪಿನಲ್ಲಿ ಇಡಿ, ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ. ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ. ಈ ಎಲ್ಲಾ ಕ್ರಿಯೆಗಳಿಂದ
ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ. ಕುಂಭರಾಶಿ, ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ. ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ. ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನ ಹರಿಸಬೇಕು. ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಮಯದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ಇಂದು ನೀವು ನಿಮ್ಮಲ್ಲಿ ಒಳ್ಳೆಯ ಅನುಭವ ಪಡೆಯುತ್ತಿರುವಿರಿ ಹಾಗೂ ನೀವು ಭಾಗ್ಯಶಾಲಿಯೂ ಹೌದು. ಇಂದಿನ ದಿನ ಆಶ್ಚರ್ಯದಿಂದ ಕೂಡಿದ ವಿಶೇಷ ದಿನವಾಗಿದೆ. ಇಂದು ನಿಮ್ಮ ಆಕರ್ಷಣೆಯ ಎಲ್ಲಾ ಸಫಲತೆಯ ಕಾರಣವಾಗಿದೆ ಮತ್ತು ಇಡೀ ದಿನ ಸಂತೋಷದಿಂದ ಕಳೆಯುವುದು. ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ. ಮುಂದೆ ಯಾವುದಾದರೂ ಬಂಡವಾಳ ಹೂಡುವುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ. ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು. ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ. ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು. ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ. ಯಾರಿಗೆ ಜ್ವರ ಹಾಗೂ ನೋವು ಇರುವುದೋ ಅಂತಹವರು ಇಂದು ಸ್ವಲ್ಪ ಸುಧಾರಿಸಿರುವುದನ್ನು ನೋಡುವರು. ಯಾರೇ ಆಗಿರಲಿ, ಸ್ವಚ್ಛ ಉಪಚಾರ ಮಾಡಿದರೂ ಕೂಡ ಡಾಕ್ಟರ್ ಹತ್ತಿರ ಹೋಗಿ ಸಲಹೆಯನ್ನು ಪಡೆಯಿರಿ, ಏಕೆಂದರೆ ಮುಂದೆ ಸಮಸ್ಯೆಗಳು ಬರಬಹುದು. ಮೀನರಾಶಿ, ಇವತ್ತು ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ. ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು. ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ. ನೀವು ಇಂದು ನಿಮ್ಮ ಕಡೆಯೇ ಬರುತ್ತಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಾ. ಅವರ ಸಂಬಂಧ ಬೇರೆಯವರ ಜೊತೆ ಮೊದಲೇ ಮುರಿದು ಹೋಗಿದೆ. ನೀವು ಇದನ್ನು ತಿಳಿದುಕೊಳ್ಳಲು ಸಫಲತೆ ಹೊಂದುವಿರಿ. ಇಂದು ಯಾವುದೇ ಹೊಸ ಸಂಬಂಧವನ್ನು ಮಾಡಬೇಡಿ. ಸಮಯ ತೆಗೆದುಕೊಳ್ಳಿ, ಆತುರ ಬೇಡ. ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ವ್ಯಸ್ತವಾಗಿರುತ್ತೀರಿ. ಇದೇ ನಿಮ್ಮ ಕ್ಷೇತ್ರವಾಗಿದೆ. ಆಗಲೇ ನಿಮ್ಮ ಕೆಲಸದಲ್ಲಿ ಅನುಮಾನ ಬರುತ್ತದೆ. ಈ ಕ್ಷೇತ್ರವು ನಿಮ್ಮದಲ್ಲದಿದ್ದರೂ ನಿಮಗೆ ಕೆಲಸದವರ ಜೊತೆ ಸ್ವಲ್ಪ ಸಹಾಯ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇಂದಿನ ದಿನ ನಿಮಗೆ ನೀವೇ ಚೆನ್ನಾಗಿ ಅಭಿವ್ಯಕ್ತಿಪಡಿಸಿಕೊಳ್ಳಿ. ನಿಮ್ಮ ಆರ್ಥಿಕ ಸುರಕ್ಷತೆಯನ್ನು ತೆಗೆದುಕೊಂಡು ನೀವು ಸ್ವಲ್ಪ ಚಿಂತೆಯಲ್ಲಿ ಬೀಳಬಹುದು. ನಿಮ್ಮ ಪರಿವಾರದ ಸದಸ್ಯ ನಿಮ್ಮ ಹತ್ತಿರ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಿರಬಹುದು. ನಿಮಗೆ ಅದು ಮತ್ತೆ ವಾಪಸ್ಸು ಬರುವುದಿಲ್ಲ ಎನ್ನಿಸುತ್ತಲೂ ಇರಬಹುದು. ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳಿ. ಹೇಗೆಂದರೆ ಹಣವು ಕೈಯಿಂದ ಹೋಗಬಾರದು, ಸಂಬಂಧವೂ ಹಾಳಾಗಬಾರದು. ಇಂದು ನೀವು ತಲೆನೋವಿನಿಂದ ಪೀಡಿತರಾಗುವಿರಿ. ಇದೆಲ್ಲ ನಿಮ್ಮ ಕೆಲಸದ ಭಾರದಿಂದ ಹಾಗೂ ನಿಮ್ಮ ವೈಯಕ್ತಿಕ ಕಾರಣಗಳಿಂದ. ನೀವೇನಾದರೂ ಕಂಪ್ಯೂಟರ್ ಅಥವಾ ಟಿವಿಯ ಮುಂದೆ ಹೆಚ್ಚು ಸಮಯ ಕಳೆಯುವುದಾದರೆ ನೀವು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಕಣ್ಣುಗಳಿಗೆ ಉಚಿತ ವಿಶ್ರಾಂತಿಯನ್ನು ನೀಡಬೇಕು. ನಿಧಾನವಾಗಿ ಹೆಚ್ಚು ಕೆಲಸ ಮಾಡುವ ಲಕ್ಷಣವನ್ನು ಕಂಡುಹಿಡಿಯಿರಿ.